ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಟೇಸ್ಟ್ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಭಾರಿ ಕುತೂಹಲ ಮೂಡಿಸಂಥ ಬಹು ನಿರೀಕ್ಷಿತ ಚಿತ್ರ, ಸಿನಿಮಾ ಪ್ರೇಕ್ಷಕರಲ್ಲೇ ಬಹಳ ನಿರೀಕ್ಷೆಯನ್ನು ಹುಟ್ಟುಹಾಕದಂಥ ಚಿತ್ರ ಟಾಕ್ಸಿಕ್. ಇದೇ ಆಗಸ್ಟ್ 26ನೇ ತಾರೀಕು ಬುಧವಾರ ರಿಲೀಸ್ ಆಗಿದೆ, ತೆರೆ ಕಂಡಿದೆ. ಆದರೆ ನಿಮಗೆಲ್ಲ ಗೊತ್ತಾ ಸ್ನೇಹಿತರೆ, ಈ ಸಿನಿಮಾ ರಿಲೀಸ್ಗೂ ಮುಂಚೆನೇ 2 ದಿನ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿತ್ತು. ಅಂದರೆ 24, 25 ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿತ್ತು. ಈ ಸಮಯದಲ್ಲಿ ಸುಮಾರು 6 ಲಕ್ಷ ಟಿಕೆಟ್ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಬರೀ ಈ ಸಿನಿಮಾ ರಿಲೀಸ್ಗೂ ಮುಂಚೆನೇ ಈ 2 ದಿವಸದ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ನಿಂದಲೇ ಸುಮಾರು 32 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಬರೀ 32 ಕೋಟಿ ಅಲ್ಲ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಸಿನಿಮಾ ರಿಲೀಸ್ಗೂ ಮುಂಚೆನೇ ಬರೋಬ್ಬರಿ 600 ಕೋಟಿ ಹಣವನ್ನು ಕಲೆಕ್ಷನ್ ಮಾಡಿದೆ ಅಂತೇಳಿ ಒಂದಷ್ಟು ರಿಪೋರ್ಟ್ಸ್ಗಳಿದೆ. ಇದು ಸತ್ಯ. ಹಾಗಾದರೆ ಬನ್ನಿ ನೋಡೋಣ, ಸಿನಿಮಾದ ಈ ಟಾಕ್ಸಿಕ್ ಸಿನಿಮಾದ ಕ್ರೇಜ್ ಹೇಗಿದೆ, ಇಷ್ಟೊಂದು ಹಣ ಎಲ್ಲಿಂದ ಬಂತು, ಹೇಗೆ ಕಲೆಕ್ಷನ್ ಮಾಡ್ತು, ಈ ಸಿನಿಮಾಗೆ ಯಾವ್ಯಾವ ಮಾರ್ಗಗಳ ಮೂಲಕ ಹಣ ಬರುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಟೇಸ್ಟ್ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ. 3 ದಿನಕ್ಕೆ 6 ಲಕ್ಷ ಟಿಕೆಟ್ ಸೋಲ್ಡ್, ಬಾಲಿವುಡ್ ರೆಕಾರ್ಡ್ಸ್ ಎಲ್ಲ ಬ್ರೇಕ್. ಎಸ್ ಸ್ನೇಹಿತರೆ, ಈ ಟಾಕ್ಸಿಕ್ ಸಿನಿಮಾ ಇದೇ ಶುಕ್ರವಾರ ಆಗಸ್ಟ್ 21 ಬೆಳಗ್ಗೆ ಮುಂಜಾನೆ 6 ಗಂಟೆ ಸಮಯಕ್ಕೆ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿತ್ತು. ಈ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಓಪನ್ ಆದ ತಕ್ಷಣ ಇದರ ಒಂದು ಟ್ರಾಫಿಕ್ ಯಾವ ರೀತಿ ಇತ್ತು ಅಂದರೆ ನಿಮಗೆ ದಿಗ್ಭ್ರಮೆ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಬುಕ್ಕಿಂಗ್ ಓಪನ್ ಆದ ಕೇವಲ ಗಂಟೆಗೇ 25,000ರಿಂದ 27,000 ಟಿಕೆಟ್ಗಳು ಸೇಲ್ ಆಗ್ತಾ ಹೋಗ್ತಾ ಇತ್ತು. ಅಂದರೆ ಒಂದು ದಿನ, ಒಂದು 24 ಗಂಟೆಯಲ್ಲಿ ಇಲ್ಲ ಅಂತ ಅಂದರೆ 22.5 ಲಕ್ಷದಿಂದ 2,60,000 ಟಿಕೆಟ್ಗಳು ಸೇಲ್ ಆಗ್ತಾ ಇದ್ವು ಕೇವಲ ಒಂದು ದಿವಸ 24 ಗಂಟೆಗಳಲ್ಲಿ. ಅಂದರೆ ಏನಿಲ್ಲ ಅಂತಂದರೂ ಈ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೂ ಮುಂಚೆನೇ ಒಂದು ದಿನಕ್ಕೆ 19 ಕೋಟಿ ಅಧಿಕ ಗ್ರಾಸ್ ಕಲೆಕ್ಷನ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ನೆನ್ಪಿಡಿ, ಇದು ಸಿನಿಮಾ ರಿಲೀಸ್ಗೂ ಮುಂಚೆನೇ ಒಂದು ದಿವಸ ಕೇವಲ 24 ಗಂಟೆಗಳಲ್ಲೇ 19 ಕೋಟಿಯನ್ನು ಗ್ರಾಸ್ ಕಲೆಕ್ಷನ್ ಮಾಡಿದೆ. ಬಾಲಿವುಡ್ನ ದೊಡ್ಡ ದೊಡ್ಡ ಸಿನಿಮಾಗಳಾದಂಥ ಶಾರುಖ್ ಖಾನ್ ಅಭಿನಯದ ಜವಾನ್ ಚಿತ್ರ ಕೇವಲ ಒಂದು ದಿವಸದಲ್ಲಿ ಇದರ ಒಂದು ಅಡ್ವಾನ್ಸ್ ಟಿಕೆಟ್ ಸೇಲ್ ಆಗಿದ್ದು 1.5 ಲಕ್ಷ ಮಾತ್ರ. ಅದೇ ರೀತಿಯಾಗಿ ರಣವೀರ್ ಸಿಂಗ್ ಅವರ ದುರಂಧರ್ 2 ಚಿತ್ರ, ಐ ಎಕ್ಸ್ಪೆಕ್ಟೆಡ್ ಮೂವಿ, ಇದು ಕೂಡ ಅಡ್ವಾನ್ಸ್ ಬುಕ್ಕಿಂಗ್ 1.3 ಲ್ಯಾಕ್ಸ್ ಟಿಕೆಟ್ ಸೇಲ್ ಆಗಿತ್ತು. ಇನ್ನು ರಣಬೀರ್ ಕಪೂರ್ ಅವರ ಅನಿಮಲ್ ಚಿತ್ರ, ಇದು ಕೇವಲ 55,000 ಟಿಕೆಟ್ಗಳು ಫಸ್ಟ್ ಡೇ ಸೇಲ್ ಆಗಿತ್ತು. ಆದರೆ ಈಗ ಈ ನಮ್ಮ ಕನ್ನಡ ಟಾಕ್ಸಿಕ್ ಸಿನಿಮಾ ಈ ಎಲ್ಲ ಬಾಲಿವುಡ್ ಸಿನಿಮಾಗಳ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ನಲ್ಲಿ ಒಂದು ದಿವಸದ ರೆಕಾರ್ಡನ್ನು ಬ್ರೇಕ್ ಮಾಡಿದೆ, ಪುಡಿ ಮಾಡಿದೆ, ಧ್ವಂಸ ಮಾಡಿದೆ. ರಣವೀರ್ ಸಿಂಗ್ ಅವರ ದುರಂಧರ್ 2 ಚಿತ್ರ ಪ್ರೀಮಿಯರ್ ಶೋ ಎಲ್ಲ ಸೇರಿ ರಿಲೀಸ್ಗೂ ಮುಂಚೆನೇ 132 ಕೋಟಿ ಕಲೆಕ್ಷನ್ ಮಾಡಿತ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಈ ಟಾಕ್ಸಿಕ್ ಸಿನಿಮಾ ಅನಿಮಲ್ ಸಿನಿಮಾದ ರೆಕಾರ್ಡನ್ನು ಬ್ರೇಕ್ ಮಾಡಿದೆ. ನಮ್ಮ ಟಾಕ್ಸಿಕ್ ಸಿನಿಮಾ ಕೇವಲ ಹಿಂದಿ ವರ್ಷನ್ನಲ್ಲೇ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ನಲ್ಲಿ 60,000 ಟಿಕೆಟ್ ಸೇಲ್ ಆಗಿತ್ತು. ಆದರೆ ಈ ಅನಿಮಲ್ ಚಿತ್ರ ಕೇವಲ 55,000 ಟಿಕೆಟ್ ಸೇಲ್ ಆಗಿತ್ತು. ಇದರಿಂದಾಗಿ ಅನಿಮಲ್ ಚಿತ್ರದ ರೆಕಾರ್ಡನ್ನೇ ಬ್ರೇಕ್ ಮಾಡಿದೆ ಕೇವಲ ಹಿಂದಿ ವರ್ಷನ್ನಲ್ಲಿ. ಇನ್ನು ಸಪ್ತಸಾಗರದಾಚೆ ಅಮೆರಿಕದಲ್ಲಿ ನಮ್ಮ ಟಾಕ್ಸಿಕ್ನ ಅಬ್ಬರ ಹೇಗಿದೆ ಅಂತ ನೋಡೋದಾದರೆ, ಅಲ್ಲೂ ಕೂಡ ಕೇವಲ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ನಲ್ಲಿ ಒಂದು ದಿವಸದಲ್ಲೇ $1.63 ಲಕ್ಷ ಅಧಿಕ ಹಣವನ್ನು ಗಳಿಕೆ ಮಾಡಿದೆ. ಅಂದರೆ 1.56 ಕ್ರೋರ್ ಹಣವನ್ನು ಗಳಿಕೆ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಭಾರತೀಯ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಈ ನಮ್ಮ ಟಾಕ್ಸಿಕ್ ಸಿನಿಮಾ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ನಲ್ಲಿ 32 ಕೋಟಿ ಹಣವನ್ನು ಗ್ರಾಸ್ ಕಲೆಕ್ಷನ್ ಮಾಡಿದೆ. ಇನ್ನು ಜಾಗತಿಕ ಮಟ್ಟದಲ್ಲಿ ವರ್ಲ್ಡ್ ವೈಡ್ ನೋಡೋದಾದರೆ ನೀವು ಈ ಸಿನಿಮಾ ರಿಲೀಸ್ಗೂ ಮುಂಚೆನೇ 40 ಕೋಟಿ ಅಧಿಕ ಹಣವನ್ನು ಗ್ರಾಸ್ ಕಲೆಕ್ಷನ್ ಮಾಡಿದೆ ಕೇವಲ ಟಿಕೆಟ್ ಸೇಲ್ನಿಂದ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಇದು ಟ್ರೂಲಿ ಪ್ಯಾನ್ ಇಂಡಿಯಾ ಸಿನಿಮಾ. ಸ್ಟೇಟ್ ವೈಸ್ ಇದರ ಬ್ರೇಕಪ್ ನೋಡೋದಾದರೆ ಸ್ಕ್ರೀನ್ನ ಗಮನಿಸಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು 15.51 ಕೋಟಿ, ಮಹಾರಾಷ್ಟ್ರ 2.99 ಕೋಟಿ, ಡೆಲ್ಲಿ 2.9 ಕೋಟಿ, ಉತ್ತರ ಪ್ರದೇಶ 1.62 ಕೋಟಿ, ಪಶ್ಚಿಮ ಬಂಗಾಳ 1.60 ಕೋಟಿ. ಇಷ್ಟು ದುಡ್ಡು ಬಂದಿದೆ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ನಿಂದ. ಇನ್ನು ನಮ್ಮ ಕರ್ನಾಟಕದಲ್ಲಿ ಈ ನಮ್ಮ ಟಾಕ್ಸಿಕ್ ಸಿನಿಮಾ ಕನ್ನಡ ವರ್ಷನ್ ವಿಚಾರಕ್ಕೆ ಬಂದರೆ ಬೆಂಗಳೂರಿನಲ್ಲೇ ಹೈಯೆಸ್ಟು 9.64 ಕೋಟಿ ಹಣ ಗಳಿಸಿದೆ. ಹಾಗೆ ಮೈಸೂರಿನಲ್ಲಿ 1.03 ಕೋಟಿ ಹಣ ಗಳಿಸಿದೆ. ಈ ರೀತಿ ಈ ಸಿನಿಮಾದ ಟಿಕೆಟ್ ಬುಕ್ಕಿಂಗ್ನ ಮಟ್ಟ ಪೀಕ್ ಲೆವೆಲ್ಗೆ ಮುಟ್ಟಿ 100 ಕೋಟಿ ಹಣ ಗಳಿಸುವಂಥ ಒಂದು ನಿರೀಕ್ಷೆಯಲ್ಲಿದೆ. ರಿಲೀಸ್ಗೂ ಮುಂಚೆನೇ ಆಗಿರುತ್ತಲ್ವ ಸ್ನೇಹಿತರೆ, ಯಾಕಂದರೆ ಒಂದು ದಿವಸಕ್ಕೆ ಅಡ್ವಾನ್ಸ್ ಟಿಕೆಟ್ಗಿಂತಲೇ 40 ಕೋಟಿ ಅಂತಂದರೆ 3 ಡೇಸ್ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಓಪನ್ ಇದೆ. ಯೋಚನೆ ಮಾಡಿ, 100 ಕ್ರೋರ್ ಕ್ರಾಸ್ ಆಗಿರಲ್ವ. ಅಂದಾಗೆ ಈ ಸಿನಿಮಾ ಕನ್ನಡ, ಹಿಂದಿ, ತಮಿಳ್, ತೆಲುಗು ಮತ್ತು ಮಲಯಾಳಂ ಟೋಟಲ್ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಮತ್ತು ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ಸ್ಗೋಸ್ಕರ ಇಂಗ್ಲೀಷ್ ವರ್ಷನಲ್ಲೂ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ 6 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಟಾಕ್ಸಿಕ್ ಸಿನಿಮಾ
ಟೋಟಲ್ 500ರಿಂದ 600 ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಆಗಿದೆ. ಮತ್ತು ಇದು ಭಾರತ ಸೇರಿ ಜಗತ್ತಿನಾದ್ಯಂತ 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡ್ತಾ ಇದೆ, ತೆರೆ ಕಾಣ್ತಾ ಇದೆ. ಇನ್ನೊಂದು ರೋಚಕ ವಿಷಯ ಏನಪ್ಪ ಅಂತಂದರೆ, ಈ ಸಿನಿಮಾ ರಿಲೀಸ್ಗೂ ಮುಂಚೆನೇ 600 ಕೋಟಿ ಹಣ ಕಲೆಕ್ಷನ್ ಮಾಡಿರೋವಂಥದ್ದು. ಸೊ ನೋಡಿ, ಇವಾಗ ನಾನು ಇದೆಲ್ಲ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗಿಂದ ಅಷ್ಟು ಹಣ ಇಷ್ಟು ಕೋಟಿ ಹಣ ಆಯಿತು ಅಂತ ಹೇಳಿದ್ನಲ್ಲ, ಈ ಒಂದು 3 ದಿವಸದ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ನಲ್ಲಿ ಸುಮಾರು 100 ಕೋಟಿ ಅರ್ನಿಂಗ್ ಆಗಿದೆ ಅಂತ ಅಂದ್ಕೊಂಡ್ರೆ, ಇನ್ನು ಉಳಿದ 500 ಕೋಟಿ ಹಣ ಹೇಗೆ ಕಲೆಕ್ಷನ್ ಆಯಿತು, ಎಲ್ಲಿಂದ ಬಂತು, ಈ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ರಿಲೀಸ್ಗೂ ಮುನ್ನವೇ 600 ಕೋಟಿ, ಏನಿದು ಟಾಕ್ಸಿಕ್ ಮ್ಯಾಜಿಕ್ ಸ್ನೇಹಿತರೆ. ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ 3 ದಿವಸದಿಂದ ಏನು ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಇತ್ತಲ್ಲ, ಇದರಲ್ಲೇ ಸುಮಾರು 100 ಕೋಟಿ ಕಲೆಕ್ಷನ್ ಆಗಿದೆ. ಇನ್ನು ಉಳಿದಂಥ 500 ಕೋಟಿ ಕಲೆಕ್ಷನ್ ಹೇಗೆ ಬಂತು ಅನ್ನೋದಾದರೆ, ಈ ಸಿನಿಮಾದ ಖ್ಯಾತ ಪ್ರೊಡ್ಯೂಸರ್ ತಮಿಳಿನ ಡಾಕ್ಟರ್ ಜಿ ಧನಂಜಯನ್ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಈ ಸಿನಿಮಾ ಸ್ಟ್ರಾಟಜಿಸ್ಟ್ ಶೋಗಳಲ್ಲಿ ಕಳೆದ ಮಾರ್ಚ್ ತಿಂಗಳಲ್ಲೇ ಇದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿದರು. ಇಲ್ಲಿ ಒಂದು ವಿಷಯ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ, ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ 600 ಕೋಟಿ ಅಲ್ಲ, ಇದು ಪ್ರೀಮಿಯರ್ ಬಿಸ್ನೆಸ್, ಪ್ರೀ ಶೋ ಬಿಸ್ನೆಸ್. ಇದು ಹೇಗೆ ಸಾಧ್ಯ ಅಂತ ಹೇಳೋದಾದರೆ, ಅವ್ರು ಇದಕ್ಕೆ ಏನಂತ ಹೇಳಿದ್ದಾರೆ ಅಂತಂದರೆ, ಈ ಸಿನಿಮಾದಲ್ಲಿರುವಂಥ ದೊಡ್ಡ ದೊಡ್ಡ ಸ್ಟಾರ್ ನಟರ ಬಳಗವೇ ಕಾರಣ ಅಂತ ಹೇಳಿದ್ದಾರೆ. ಯಶ್ ಅನ್ನೋದು ಈ ಸಿನಿಮಾದ ದೊಡ್ಡ ಸ್ಟಾರ್, ನ್ಯಾಷನಲ್ ಎಂಜಿನ್. ನಿಮಗೆಲ್ಲ ಗೊತ್ತೇ ಇದೆ, KGF ಸಿನಿಮಾ ನಂತರ ಯಶ್ ಅವರಿಗೆ ದೇಶದಲ್ಲಿ ದೊಡ್ಡ ಒಂದು ಮಾರ್ಕೆಟ್ ಕ್ರಿಯೇಟ್ ಆಗಿದೆ. ಹಂಗಂತೇಳಿ ಕೇವಲ ಯಶ್ ಅವ್ರ ಮೇಲೆ ಡಿಪೆಂಡ್ ಆಗಿ ಈ ಒಂದು ಸಿನಿಮಾವನ್ನು ಮಾಡಿಲ್ಲ. ಬೇರೆ ಬೇರೆ ಸ್ಟೇಟ್ಗಳ, ಭಾಷೆಗಳ ಸಿನಿಮಾ ಸ್ಟಾರ್ಗಳನ್ನ ಪ್ಲ್ಯಾನ್ ಮಾಡಿಕೊಂಡು ಈ ಸಿನಿಮಾದಲ್ಲಿ ಹಾಕೊಂಡಿದ್ದಾರೆ. ಎಕ್ಸಾಂಪಲ್ಗೆ ನೀವು ನೋಡ್ಬೋದು, ತಮಿಳ್ನಾಡಿನ ನಯನತಾರ ಅವ್ರನ್ನ ತಗೊಂಬಂದಿದ್ದಾರೆ. ಇದರಿಂದಾಗಿ ತಮಿಳ್ನಾಡಲ್ಲಿ ಇದು ಕನ್ನಡದ ಡಬ್ಬಿಂಗ್ ಸಿನಿಮಾ ಅನ್ನೋ ಒಂದು ಫೀಲಿಂಗ್ ಬರೋದಿಲ್ಲ, ಬದಲಾಗಿ ಇದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ, ನಮ್ಮ ನಯನತಾರ ಇದಾರಲ್ವಾ ಅಂತೇಳಿ ಫೀಲ್ ಮಾಡ್ತಾರೆ. ಅದೇ ರೀತಿ ಮಲಯಾಳಂ ಬೆಲ್ಟ್ಗೆ ಹೋದರೆ ಟೋವಿನೋ ಥಾಮಸ್ ಅವ್ರನ್ನ ತಂದಿದ್ದಾರೆ. ಇನ್ನು ಹಿಂದಿ ಬೆಲ್ಟ್ಗೆ ಹೋಗೋದಾದರೆ ಕಿಯಾರಾ ಅಡ್ವಾನಿ, ಉಮಾ ಕುರೇಶಿ ಅಂತ ಬಾಲಿವುಡ್ ಸ್ಟಾರ್ ನಟರ ಪ್ರಮುಖ ಮುಖಗಳಿವೆ. ಅಷ್ಟೇ ಅಲ್ಲ, ನಮ್ಮ ಕನ್ನಡ ಆಡಿಯನ್ಸ್ ಜೊತೆಗೆ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗೋಕ್ಕೆ ಕಾಂತಾರ ಖ್ಯಾತಿಯ ರುಕ್ಮಿಣಿ ವಸಂತ್ ಅವರು ಕೂಡ ಇದರಲ್ಲಿದ್ದಾರೆ. ಇನ್ನೊಂದು ಏನಪ್ಪ ಅಂದರೆ, ಮುಖ್ಯವಾಗಿ ಅಂತಾರಾಷ್ಟ್ರೀಯ ಆ್ಯಕ್ಟರ್ಗಳು ಕೂಡ ಇದ್ದಾರೆ. ಬ್ರಿಟಿಷ್ ಸಿನಿಮಾ ರಂಗದ ಖ್ಯಾತ ನಟ ಡರೆನ್ ಡಿ ಸಿಲ್ವಾ ಅವರು ಕೂಡ ಈ ಸಿನಿಮಾದ ಆ್ಯಕ್ಷನ್ ಸಿನಿಮಾದ ಒಂದು ಭಾಗ ಆಗಿದ್ದಾರೆ. ಈ ರೀತಿ ಬೇರೆ ಬೇರೆ ರಾಜ್ಯಗಳ, ಬೇರೆ ಬೇರೆ ಭಾಷೆಗಳ ಸ್ಟಾರ್ ನಟರನ್ನು ಸಿನಿಮಾದಲ್ಲಿ ಹಾಕೊಳ್ಳೋವಂಥ ಒಂದು ಪ್ಲ್ಯಾನ್ ಮಾಡಿದಾಗ ಆ ಸಿನಿಮಾಗೆ ಪ್ರತಿಯೊಂದು ಮಾರ್ಕೆಟ್ನಲ್ಲೂ ಕೂಡ ಫ್ಯಾಮಿಲಿಯಾರಿಟಿ ಸಿಗುತ್ತೆ. ಇದರಿಂದಾಗಿ ಡಿಸ್ಟ್ರಿಬ್ಯೂಟರ್ಗಳು ಧೈರ್ಯವಾಗಿ ಮುಂದೆ ಬಂದು ಸಿನಿಮಾವನ್ನು ಪರ್ಚೇಸ್ ಮಾಡೋಕ್ಕೆ ಬಂದೇ ಬರ್ತಾರೆ. ಈಗ ಮೇನ್ ಟಾಪಿಕ್ಕಿಗೆ ಬರೋಣ ಸ್ನೇಹಿತರೆ. ಈ ಸಿನಿಮಾಗಳು ಹೇಗೆ ದುಡ್ಡನ್ನು ಮಾಡ್ತಾ ಇದ್ದಾವೆ, ಮುಖ್ಯವಾಗಿ 4ರಿಂದ 4 ಮೂಲಗಳಲ್ಲಿ ಹಣ ಬರ್ತಾ ಇದೆ, ಅದೇನು ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದು ಡಿಸ್ಟ್ರಿಬ್ಯೂಷನ್ ರೈಟ್ಸ್. ನೋಡಿ ಸ್ನೇಹಿತರೆ, ಇಲ್ಲಿ ಪ್ರೊಡ್ಯೂಸರು ಎಲ್ಲ ಕಡೆ ಹೋಗಿ ತನ್ನ ಸಿನಿಮಾವನ್ನು ತೋರ್ಸೋಕ್ಕಾಗಲ್ಲ. ಬದಲಾಗಿ ಅವ್ರು ಏನು ಮಾಡ್ತಾರೆ, ಬೇರೆ ಬೇರೆ ಏರಿಯಾದ ಡಿಸ್ಟ್ರಿಬ್ಯೂಟರ್ಗಳಿಗೆ, ವಿತರಕರಿಗೆ ತಮ್ಮ ಸಿನಿಮಾವನ್ನು ಕೊಡ್ತಾರೆ. ಅಲ್ಲಿ ಮಿನಿಮಮ್ ಗ್ಯಾರಂಟಿ MG ಮಾಡಿಲ್ಲ ಅಂತ ಇರುತ್ತೆ. ಅಂದರೆ ವಿತರಕರು ಪ್ರೊಡ್ಯೂಸರ್ಗೆ ನಿಮ್ಮ ಸಿನಿಮಾ ಹಿಟ್ಟಾಗಲಿ ಅಥವಾ ಫ್ಲಾಪ್ ಆಗಲಿ ಇಂತಿಷ್ಟು ಕೋಟಿ ಹಣ ಕೊಡೋದು ಗ್ಯಾರಂಟಿ ಅಂತೇಳಿ ಒಂದು ಮಾತುಕತೆ ಮಾಡಿ ಒಂದು ಫಿಕ್ಸೆಡ್ ಅಮೌಂಟನ್ನು ಕೊಟ್ಟಿರ್ತಾರೆ. ಇದರಿಂದಾಗಿ ಈ ಒಂದು ಮೂಲದಿಂದ ಸಿನಿಮಾಗೆ ಹಣ ಬರುತ್ತೆ. ಇನ್ನು ಎರಡನೇ ಮಾರ್ಗ ಅಂದರೆ OTT ರೈಟ್ಸು. ಸಿನಿಮಾ ರಿಲೀಸ್ ಆಗಿ 1 ಅಥವಾ 2 ತಿಂಗಳ ನಂತರ OTTಗೆ ತರೋದಕ್ಕೆ ಈ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಏನು ಆ್ಯಪ್ಗಳಿರ್ತಾವಲ್ಲ, ನೆಟ್ಫ್ಲಿಕ್ಸು, ಅಮೆಝಾನ್ ಪ್ರೈಮು, ಇವರು ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಮೊದಲೇ ಅಡ್ವಾನ್ಸ್ ಆಗಿ ಸಿಕ್ಕಾಬಿಟ್ಟೆ ಈ ಪ್ಯಾನ್ ಇಂಡಿಯಾ ಅಂತ ಸಿನಿಮಾಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟು ಪರ್ಚೇಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಈ ಸಿನಿಮಾದ ಒಂದು ರಿಪೋರ್ಟ್ಸ್ ನೋಡೋದಾದರೆ, ಈ ಒಂದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳು, ಈ ಒಂದು OTT ಆ್ಯಪ್ಗಳು ಸಿನಿಮಾಗೆ 100ರಿಂದ 125 ಕೋಟಿ ಆಫರ್ ಮಾಡಿದ್ರಂತೆ. ಆದರೆ ಸಿನಿಮಾದವರು ಇದಕ್ಕೆ 250 ಕೋಟಿ ಡಿಮ್ಯಾಂಡ್ ಮಾಡ್ತಿದ್ರಂತೆ. ಇದು ಸಹಜ. ಈ ಒಂದು ಮಾರ್ಗದಿಂದ ಸಿನಿಮಾಗೆ ಹಣ ಬರುತ್ತೆ. ಇನ್ನು ಮೂರನೇ ಮಾರ್ಗ ಸ್ಯಾಟಲೈಟ್ ರೈಟ್ಸ್, ಅಂದರೆ TV ರೈಟ್ಸು. ನೋಡಿ ಸ್ನೇಹಿತರೆ, ಈ OTT ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸು, ಅಮೆಝಾನ್ ಪ್ರೈಮು, ನೆಟ್ಫ್ಲಿಕ್ಸು, ಇವೆಲ್ಲ ಏನೇ ಬಂದರೂ ಕೂಡ ಈಗಲೂ ಕೂಡ ಮನೆಯಲ್ಲೇ ಕೂತು TV ನೋಡೋವಂಥ ಕೋಟ್ಯಾಂತರ ಜನರು ಇದ್ದಾರೆ. ಹಾಗಾಗಿ ಹಬ್ಬ ಹರಿದಿನಗಳು, ವಿಶೇಷ ದಿನಗಳಲ್ಲಿ ಈ ಒಂದು ಸಿನಿಮಾಗಳನ್ನ ಹಾಕೋಕ್ಕೋಸ್ಕರನೇ ಈ ದೊಡ್ಡ ದೊಡ್ಡ ಚಾನಲ್ಗಳಾದಂಥ ಸನ್ನು, ಜಿ, ಈ ಥರ ದೊಡ್ಡ ದೊಡ್ಡ ಚಾನಲ್ಗಳು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟು TV ರೈಟ್ಸನ್ನು, ಈ ಒಂದು ಸಿನಿಮಾವನ್ನು ಪರ್ಚೇಸ್ ಮಾಡ್ತಾರೆ. ಆದರೆ ಮೊದಲಷ್ಟಿಲ್ಲ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಕೂಡ ಸ್ಟಿಲ್ ಇದೆ. ಈಗಲೂ ಕೂಡ ನಾವೆಲ್ಲ ನೋಡ್ತಾ ಇದ್ದೀವಲ್ಲ TVನಲ್ಲಿ ಈ ಒಂದು ಸಿನಿಮಾಗಳು ಹಾಕ್ತಾರೆ. ಸೊ ಹಾಗಾಗಿ ಅದೇ ರೀತಿ ಇನ್ನು ನೆಕ್ಸ್ಟು ಮ್ಯೂಸಿಕ್ ರೈಟ್ಸು, 4ನೇದು. ಸೊ ಇವರು ಕೂಡ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಸಂಸ್ಥೆಗಳು, ಜಿ ಮ್ಯೂಸಿಕ್ಕು, ಸೋನಿ, T ಸೀರೀಸು, ಇವರೆಲ್ಲ ಏನು ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟು ಈ ಸಿನಿಮಾದ ಹಾಡುಗಳ ಹಕ್ಕನ್ನು ಪರ್ಚೇಸ್ ಮಾಡ್ತಾರೆ. ಈ ಒಂದು 4 ಮೂಲಗಳಿಂದ ಹಣ ಸಿನಿಮಾಗೆ ಬರುತ್ತೆ. ಇನ್ನು ನೆಕ್ಸ್ಟು ಸ್ಪಾಟಿಫೈ, ಯೂಟ್ಯೂಬ್ ಅಂತ ಮಾಧ್ಯಮಗಳಲ್ಲಿ ಫಿಲ್ಮ್ಗಳನ್ನು ವರ್ಷಾನ್ಗಟ್ಟಲೆ ಹಾಕಿ ಅಲ್ಲಿ ದುಡ್ಡನ್ನು ಮಾಡ್ತಾರೆ. ಅದ್ರ ಜೊತೆಗೆ ಪ್ರಾಡಕ್ಟ್ ಪ್ಲೇಸ್ಮೆಂಟ್, ಅಂದರೆ ಸಿನಿಮಾದಲ್ಲಿ ಹೀರೋ ಬಳಸೋವಂಥ ಒಂದು ಮೊಬೈಲ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಹಾಕುವಂಥ ಶೂ ಆಗಿರ್ಬೋದು, ಯೂಸ್ ಮಾಡುವಂಥ ಕಾರ್ ಆಗಿರ್ಬೋದು, ಇವೆಲ್ಲ ಏನು ಸುಮ್ಮನೆ ಬರೋದಿಲ್ಲ.
ಆಯಾ ಕಂಪನಿಗಳು ತಮ್ಮ ಬ್ರ್ಯಾಂಡ್ಗಳನ್ನ ಸಿನಿಮಾದಲ್ಲಿ ತೋರಿಸೋಕೆ ಅಂತಲೇ ಒಂದಿಷ್ಟು ಹಣವನ್ನು ಕೊಟ್ಟು ಹೇಳಿರ್ತಾರೆ. ಸೊ ಇದರಿಂದನೂ ಕೂಡ ಪ್ರೊಡ್ಯೂಸರ್ಗೆ ಹಣ ಬರುತ್ತೆ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಸಿನಿಮಾಗಳಿಗೆ ಫ್ರಾಂಚೈಸಿ ರೈಟ್ಸಿಂದನೂ ಕೂಡ ದುಡ್ಡು ಬರುತ್ತೆ. ಈಗ ಸಿನಿಮಾದ ಲೋಗೋ ಇರೋಂಥ ಡ್ರೆಸ್ಗಳು, ಆಕ್ಸೆಸರೀಸ್ಗಳು ಇವೆಲ್ಲ ಮಾರಾಟ ಆಗ್ತವೆ. ಸೊ ಇದರಿಂದನೂ ಕೂಡ ಸಿನಿಮಾಗೆ, ಪ್ರೊಡ್ಯೂಸರ್ಗೆ ಒಂದಿಷ್ಟು ಹಣ ಅಂತೇಳಿ ಬರುತ್ತೆ. ಈ ಎಲ್ಲ ಮೂಲಗಳಿಂದ ಒಟ್ಟಾರೆ ಹೇಳಬೇಕಂದ್ರೆ ಡಿಸ್ಟ್ರಿಬ್ಯೂಷನ್ ರೈಟ್ಸು, OTT ರೈಟ್ಸು, ಸ್ಯಾಟಲೈಟ್ ರೈಟ್ಸು ಮತ್ತು ಮ್ಯೂಸಿಕ್ ರೈಟ್ಸು ಮತ್ತು ಈ ಎಲ್ಲ ಮೂಲಗಳಿಂದನೂ ಕೂಡ ಇಂಥ ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ ಆಗೋಕ್ಕೂ ಮುಂಚೆನೇ ನೂರಾರು ಕೋಟಿ ರೂಪಾಯಿ ವ್ಯವಹಾರವನ್ನು ಮಾಡ್ತವೆ. ಇದಿಷ್ಟು ಪ್ರೀ ರಿಲೀಸ್ ಕತೆ ಆಯಿತು. ಇನ್ನು ಸಿನಿಮಾ ರಿಲೀಸ್ ಆಗಿ ಥಿಯೇಟ್ರಿಗೆ ಬಂದಮೇಲೆ ಯಾವ ರೀತಿ ದುಡ್ಡು ಮಾಡುತ್ತೆ ಅಂತ ನೋಡೋದಾದರೆ ಇಲ್ಲೊಂದು ಲೆಕ್ಕಾಚಾರನೇ ಇದೆ. ನೀವು ಸಾಮಾನ್ಯವಾಗಿ ಏನು ಅಂದ್ಕೊಂಡಿರ್ತೀವಿ, ಒಂದು ಸಿನಿಮಾ ರಿಲೀಸ್ ಆಗಿ ಒಂದು 100 ಕೋಟಿ ಕಲೆಕ್ಷನ್ ಆಯಿತು ಅಂತಂದರೆ ಕಂಪ್ಲೀಟ್ 100 ಕೋಟಿ ದುಡ್ಡು ಕೂಡ ಸಿನಿಮಾ ಪ್ರೊಡ್ಯೂಸರ್ಗೆ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಖಂಡಿತ ಆಗಾಗಲ್ಲ. ಎಕ್ಸಾಂಪಲ್ ನೋಡಿ, ಈ ಸಿನಿಮಾದ ಒಂದು ಟಿಕೆಟ್ನ ಬೆಲೆ 100 ರೂಪಾಯಿ ಇದೆ ಅಂತಂದರೆ ಅದರಲ್ಲಿ ಏನು GST ಅಂತ ಇರುತ್ತೆ, ಆ GST ಹಣ ಸಂಪೂರ್ಣವಾಗಿ ಸರ್ಕಾರಕ್ಕೆ ಹೋಗುತ್ತೆ. ಈಗ ಸದ್ಯಕ್ಕೆ ಒಂದು ಟಿಕೆಟ್ ಬೆಲೆ ಒಂದು 100 ರೂಪಾಯಿ ಒಳಗಿತ್ತು ಅಂತಂದರೆ 5% GST ಇರುತ್ತೆ. 100 ರೂಪಾಯಿ ಮೇಲ್ಪಟ್ಟಿತ್ತು ಅಂತಂದರೆ 18% GST ಆಗುತ್ತೆ. ಈ GST ಹಣ ಏನಿದೆ ಇದು ಕಂಪ್ಲೀಟ್ ಸರ್ಕಾರಕ್ಕೆ ಹೋಗುತ್ತೆ. ಈ ಟ್ಯಾಕ್ಸ್ ಕಳೆದು ಉಳಿದಂಥ ಹಣ ಏನಿದೆಯಲ್ಲ ಅದು ಈ ಡಿಸ್ಟ್ರಿಬ್ಯೂಟರು ಮತ್ತು ಥಿಯೇಟ್ರ್ ಮಾಲೀಕರು ಅವರಿಗೆ ಹಂಚ್ಕೊಳ್ತಾರೆ. ಸೊ ಇಲ್ಲೂ ಥಿಯೇಟ್ರ್ ಮಾಲೀಕರು ಕೂಡ ಬದುಕಬೇಕಲ್ವ, ಅವರು ತಮ್ಮ ಥಿಯೇಟರ್ಗಳಿಗೆ ಸಿನಿಮಾಗಳನ್ನ ಹಾಕೊಂಡು ನಮಗೆಲ್ಲ ತೋರಿಸಿರ್ತಾರಲ್ವ, ಅವರಿಗೆ ಹಂಚಿಕೆ ಆಗುತ್ತೆ. ಇನ್ನು ಮಲ್ಟಿಪ್ಲೆಕ್ಸ್ಗಳ ವಿಚಾರಕ್ಕೆ ಬರೋಣ. ಅಲ್ಲಿ ಹೇಗಿರುತ್ತೆ ಅಂದರೆ 50-50% ಒಪ್ಪಂದ ಇರುತ್ತೆ. ಅಂದರೆ 50% ಡಿಸ್ಟ್ರಿಬ್ಯೂಷನ್ ಶೇರು ಮತ್ತು 50% ಥಿಯೇಟ್ರ್ ಓನರ್ಗೆ ಹೋಗುತ್ತೆ. ಇದು ನೆಕ್ಸ್ಟ್ ವಾರಕ್ಕೆ ಏನಾಗುತ್ತೆ, ಸಿನಿಮಾ ಪ್ರದರ್ಶನ ಆಗಿ ನೆಕ್ಸ್ಟ್ ವಾರಕ್ಕೆ ಬಂದಾಗ ಡಿಸ್ಟ್ರಿಬ್ಯೂಷನ್ ಶೇರು ಕಡಿಮೆ ಆಗುತ್ತೆ, ಥಿಯೇಟ್ರ್ ಮಾಲೀಕರ ಶೇರು ಜಾಸ್ತಿ ಆಗುತ್ತೆ. ಇನ್ನು ಸಿನಿಮಾ ಓಡ್ತಾ 3 ಅಥವಾ 4ನೇ ವಾರಕ್ಕೆ ಬಂದಾಗ ಡಿಸ್ಟ್ರಿಬ್ಯೂಷನ್ ಶೇರು ಇನ್ನೂ ಕಡಿಮೆ ಆಗುತ್ತೆ, ಥಿಯೇಟ್ರ್ ಮಾಲೀಕರ ಶೇರು ಇನ್ನೂ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಒಪ್ಪಂದ ಆಗಿರುತ್ತೆ. ಈ ರೀತಿಯಲ್ಲಿ ಅಮೌಂಟು ಶೇರ್ ಆಗ್ತಾ ಇರುತ್ತೆ. ಇಲ್ಲಿ ನೀವೊಂದು ಪ್ರಶ್ನೆ ಕೇಳ್ಬೋದು, ಇಲ್ಲಿ ಥಿಯೇಟ್ರ್ ಓನರು ಮತ್ತು ಡಿಸ್ಟ್ರಿಬ್ಯೂಟರ್ ಇವರಿಗೆ ಶೇರ್ ಆದರೆ ಮತ್ತು ಪ್ರೊಡ್ಯೂಸರ್ಗೆ ಏನು ಸಿಗುತ್ತೆ? ಸೊ ಪ್ರೊಡ್ಯೂಸರ್ಗೂ ಸಿಗುತ್ತೆ. ನಾನು ಮೊದಲೇ ಹೇಳ್ದಾಗೆ ಪ್ರೊಡ್ಯೂಸರು ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೇ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಿಕೊಂಡು ಒಂದು ಮಿನಿಮಮ್ ಗ್ಯಾರಂಟಿ ಅಂತೇಳಿ ಮಾಡಿಕೊಂಡು ಇಷ್ಟು ಹಣವನ್ನು ಮೊದಲೇ ಅಡ್ವಾನ್ಸ್ ಆಗಿ ತೊಗೊಂಡ್ಬಿಟ್ಟಿರ್ತಾರೆ. ಸೊ ಈ ಒಂದು ಸಿನಿಮಾ ರಿಲೀಸ್ ಆಗಿ ಥಿಯೇಟ್ರಿಗೆ ಬಂದ ಮೇಲೆ ರನ್ ಆಗ್ತಾ ಇರುತ್ತಲ್ಲ, ಪ್ರೊಡ್ಯೂಸರ್ ಏನಪ್ಪ, ಅವ್ರು ಹಾಕಿದಂಥ ಬಂಡವಾಳ ರಿಕವರಿ ಮಾಡ್ಕೊಳ್ಳೋದು ಅವ್ರ ಮೊದಲನೇ ಕೆಲಸ. ಆ ರಿಕವರಿ ಆದಮೇಲೆ ಸಿನಿಮಾ ಇನ್ನೂ ಚೆನ್ನಾಗಿ ರನ್ ಆಗ್ತಾ ಇದೆ, ತುಂಬ ವಾರಗಳ ಕಾಲ ಓಡ್ತಾ ಇದೆ ಅಂತಂದರೆ ಆವಾಗ ಮತ್ತೆ ಡಿಸ್ಟ್ರಿಬ್ಯೂಟರ್ ಹತ್ರ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಇಷ್ಟು ಪರ್ಸೆಂಟೇಜ್ ಲಾಭದಲ್ಲಿ ಇಷ್ಟು ಪರ್ಸೆಂಟೇಜ್ ಶೇರನ್ನು ನಮಗೆ ಕೊಡಬೇಕು ಅಂತೇಳಿ ಮತ್ತೊಂದು ಒಪ್ಪಂದ ಮಾಡ್ಕೊಂಡು ಈ ರೀತಿ ಹಣವನ್ನು ಮಾಡ್ತಾರೆ. ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಕೆಲವು ಪ್ರೊಡ್ಯೂಸರ್ಗಳು ಏನು ಮಾಡ್ತಾರೆ ಅಂತಂದರೆ ಅವರ ಸಿನಿಮಾವನ್ನು ಕಂಪ್ಲೀಟಾಗಿ ಡಿಸ್ಟ್ರಿಬ್ಯೂಟರ್ಗೆ ಸೇಲ್ ಮಾಡೋದೇ ಇಲ್ಲ. ಅವ್ರೇನು ಮಾಡ್ತಾರೆ, ಸ್ವತಃ ವಿತರಕರನ್ನು ಅವರೇ ನೇಮಿಸ್ಬಿಟ್ಟು ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಆ ಒಂದು ಸಿನಿಮಾದ ಪ್ರಾಫಿಟ್ ಎಲ್ಲ ಪೂರ್ತಿ ಪ್ರೊಡ್ಯೂಸರ್ಗೆ ಸೇರುತ್ತೆ. ಈ ಎಲ್ಲ ಮೂಲಗಳಿಂದ ಸಿನಿಮಾಗಳು ಮತ್ತು ಪ್ರೊಡ್ಯೂಸರ್ಗಳು ದುಡ್ಡನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಇವಾಗ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಒಂದು ದೊಡ್ಡ ಆದಾಯ ಆಗ್ತಾ ಇದೆ, ಅದೇ ಓವರ್ಸೀಸ್ ಕಲೆಕ್ಷನ್. ಅಂದರೆ ವಿದೇಶಗಳಲ್ಲಿ ಸೇಲ್ ಆಗೋ ಟಿಕೆಟ್ಗಳಿಂದ ಬಂದಂಥ ಲಾಭ. ಈಗೀಗ ಭಾರತೀಯ ಸಿನಿಮಾಗಳು ಕೂಡ ಹೊರ ದೇಶಗಳಲ್ಲಿ ಅಮೇರಿಕಾ, ಚೀನಾ, ರಷ್ಯಾ ಈ ಥರ ಎಲ್ಲ ದೇಶಗಳಲ್ಲೂ ಕೂಡ ಚೆನ್ನಾಗಿ ಓಡ್ತಾ ಇದೆ, ಒಳ್ಳೆ ಕಲೆಕ್ಷನ್ ಆಗ್ತಾ ಇದೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಒಟ್ಟಾರೆಯಾಗಿ ಈ ಸಿನಿಮಾ ಅನ್ನೋದು ಒಂದು ದೊಡ್ಡ ಬಿಸ್ನೆಸ್, ಒಂದು ಉದ್ಯಮ. ಇದು ಅದರ ಒಂದು ಬಿಸ್ನೆಸ್ ಮಾಡಲನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ನೀವೇನಾದರೂ ಈ ಟಾಕ್ಸಿಕ್ ಮೂವಿಗೆ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಮಾಡಿದ್ರಾ? ಎಸ್ ಆರ್ ನೋ ಕಮೆಂಟ್ ಮಾಡಿ ತಿಳಿಸಿ. ಆಲ್ರೆಡಿ ಈಗಾಗಲೇ ಸಿನಿಮಾ ರಿಲೀಸ್ ಆಗಿದೆ. ನೀವೇನಾದರೂ ಸಿನಿಮಾ ನೋಡಿದರೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಈ ಸಿನಿಮಾ ರಿಲೀಸ್ಗೂ ಮುಂಚೆನೇ 500-600 ಕೋಟಿ ಮಾಡಿದೆ ಅನ್ನೋ ಲೆಕ್ಕಾಚಾರ ಇದೆ. ಹಾಗಾದರೆ ಬಾಕ್ಸ್ ಆಫೀಸ್ನಲ್ಲಿ 1000 crore ಕ್ಲಬ್ ಸೇರುತ್ತಾ? ಭಾಳ ದಿನ ಏನು ಬೇಕಾಗಿಲ್ಲ, ಇನ್ನೊಂದು ವಾರದಲ್ಲೇ ಈ ಒಂದು ಒಂದು ಚಿತ್ರಣ ನಮಗೆ ಸಿಗುತ್ತೆ. ಅದ್ರ ಬಗ್ಗೆ ಕೂಡ ನಿಮ್ಮ ಒಪಿನಿಯನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.